ಹೊರಗಡೆ ಒಳ್ಳೆ ಮಳೆ, ತಣ್ಣನೆ ಗಾಳಿ. ಈ ಚಳಿಯ ವಾತಾವರಣಕ್ಕೆ ಬಿಸಿ ಬಿಸಿಯಾದ ಒಂದು ಅಡುಗೆ ಮಾಡ್ಕೊಂಡು ಬರೋಣ. ಜೈವಿಕ ವಿಕಾಸ ತಜ್ಞರ ಪ್ರಕಾರ ಭೂಮಿಯ ಮೇಲೆ ಜೀವ ವಿಕಾಸವಾಗಿ 3 ಶತಕೋಟಿ ವರ್ಷಗಳಾಗೋಗಿದ್ದಾವೆ. ಸದ್ಯ ನಾವು ಈಗ 10 ಲಕ್ಷ ಜೀವರಾಶಿಗಳ ಜೊತೆ ಬದುಕ್ತಾ ಇದ್ದೀವಿ. ಅಂದರೆ 9,99,999 ಜೀವರಾಶಿಗಳ ಜೊತೆಗೆ ನಾವು ಅಂದರೆ ಮನುಷ್ಯರು ಸಹ ಒಂದು. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರಜನೀಶ್ ನಾವಡ. ಆಹಾರಂ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಭೂಮಿ ಮೇಲೆ ಸರಿಸುಮಾರು 800 ಕೋಟಿ ಜನಸಂಖ್ಯೆ ಇದೆ. ನಮ್ಮ ಸುತ್ತಮುತ್ತಲಿನ ಜೀವರಾಶಿಗಳ ಶಬ್ದಗಳು ನಮ್ಮ ಗದ್ದಲದಿಂದ ಅಡಗಿ ಹೋಗಿದೆ. ಇವತ್ತಿನ ಸಂಚಿಕೆಯಲ್ಲಿ ಕೆಸುವಿನ ಸೊಪ್ಪಿನ ಇನ್ನೊಂದು ಪದಾರ್ಥ ಮಾಡ್ಕೊಂಡು ಬರೋಣ. ಕೆಸುವಿನ ಸೊಪ್ಪಿನ ಹುಳಿ ಸೊಪ್ಪು. ಬನ್ನಿ, ಏನೇನು ಪದಾರ್ಥಗಳು ಬೇಕು ನೋಡ್ಕೊಂಡು ಬರೋಣ. ಚೆನ್ನಾಗಿ ತೊಳ್ಕೊಂಡು ದೊಡ್ಡದಾಗಿ ಹೆಚ್ಚಿಟ್ಕೊಂಡ ಕೆಸುವಿನ ಸೊಪ್ಪಿನ ಎಳೆ, ಚೂಸ್ ಮೆಣಸಿನ ಜೀರಿಗೆ ಮೆಣಸಿನ ಪುಡಿ. ಜೀರಿಗೆ ಮೆಣಸಿಲ್ಲ, ಹಾಗಾಗಿ ಜೀರಿಗೆ ಮೆಣಸು ಪುಡಿನ ಉಪಯೋಗಿಸ್ತಾ ಇದ್ದೀನಿ. ಜೀರಿಗೆ ಮೆಣಸು ಪುಡಿ ಇಲ್ಲದೆ ಇದ್ದರೆ ಯಾವಾಗಲೂ ಉಪಯೋಗಿಸೋ ಹಸಿಮೆಣಸು. 1 ಚಮಚ ಧನಿಯಾ, 1 ಚಮಚ ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ಒಗ್ಗರಣೆಗೆ ಕರಿಬೇವು, ಒಣಮೆಣಸು, ಸಾಸಿವೆ, ಒಗ್ಗರಣೆಗೆ ಎಣ್ಣೆ, 1 ಬಟ್ಲು ಕೊಬ್ಬರಿ ತುರಿ, ಹುಳಿಗೆ ಮುರುಗನ ಹುಳಿ ಅಥವಾ ಅಮಟೆಕಾಯಿ ಹುಳಿ. ಅಮಟೆಕಾಯಿ ಮುರುಗನ ಹುಳಿ ಇಲ್ಲದೆ ಇದ್ದರೆ ನೀವು ವಾಟೆ ಹುಳಿ ಉಪಯೋಗಿಸ್ಬೋದು. ಇದು ಯಾವುದೂ ಇಲ್ಲದೆ ಇದ್ದರೆ ಹುಣಸೆ ಹುಳಿ ಉಪಯೋಗಿಸ್ಕೋಬೋದು. ಮಹಾಭಾರತದ ಕರ್ಣ ಪರ್ವದಲ್ಲಿ ಒಂದು ಕತೆ ಬರುತ್ತೆ. ಯುಧಿಷ್ಠಿರ ಮತ್ತು ಕರ್ಣನ ನಡುವೆ ತುಂಬ ಘನಘೋರವಾದ ಯುದ್ಧ ಸಂಭವಿಸುತ್ತೆ. ಕರ್ಣನ ಬಾಣಾಘಾತಗಳಿಗೆ ಯುಧಿಷ್ಠಿರ ಎಷ್ಟು ಹಾನಿಯಾಗಿ ಘಾಸಿಗೊಂಡು ಬಿಡ್ತಾನೆ ಅಂದರೆ ಯುಧಿಷ್ಠಿರ ಬಹುತೇಕ ಓಡಿ ಬಂದ ಹಾಗೆ ತಮ್ಮ ಶಿಬಿರಕ್ಕೆ ಮರಳುತ್ತಾರೆ. ಈ ಸುದ್ದಿ ರಣರಂಗದಲ್ಲಿದ್ದ ಅರ್ಜುನ ಮತ್ತು ಕೃಷ್ಣರಿಗೆ ತಲುಪುತ್ತೆ. ಆಗಾಗಲೇ ಯುಧಿಷ್ಠಿರನ ಮೈ ಮೇಲೆಲ್ಲ ಬಾಣಗಳು ಚುಚ್ಚಿಕೊಂಡಿವೆ. ಅದನ್ನು ವೈದ್ಯರು ಶುಶ್ರೂಷೆ ಮಾಡ್ತಾ ಇದ್ದಾರೆ. ಆ ಸಮಯಕ್ಕೆ ಸರಿಯಾಗಿ ಅರ್ಜುನ
ಬಿಡಾರದ ಒಳಗಡೆ ಬರ್ತಾರೆ. ಆಗ ಕೋಪದಲ್ಲಿದ್ದಂಥ ಯುಧಿಷ್ಠಿರ ಹೇಳ್ತಾರೆ, ಯಾಕೆ ಇಟ್ಕೊಂಡಿದ್ಯಾ ಆ ಗಾಂಡೀವವನ್ನು, ತಗೊಂಡು ಹೋಗಿ ರಾಣಿ ವಾಸದ ಕೈಯಲ್ಲಿ, ಹೆಣ್ಮಕ್ಳ ಕೈಯಲ್ಲಿ ಕೊಡು ಅಂತ ಹೇಳ್ಬಿಡ್ತಾನೆ. ಈ ಅರ್ಜುನರದ್ದು ಒಂದು ಪ್ರತಿಜ್ಞೆ, ಉಪಾಂಶು ಪ್ರತಿಜ್ಞೆ ಇದೆ. ಉಪಾಂಶು ಪ್ರತಿಜ್ಞೆ ಅಂದರೆ ಯಾರಿಗೂ ಗೊತ್ತಿಲ್ಲದ ಹಾಗೆ ಮಾಡಿಕೊಳ್ಳುವ ಪ್ರತಿಜ್ಞೆ. ಅದೇನಪ್ಪ ಅಂದರೆ, ಯಾರು ತನ್ನ ಗಾಂಡೀವವನ್ನು ಬೈತಾರೋ ಅವರ ತಲೆ ತೆಗಿತೀನಿ ಅಂತ ಪ್ರತಿಜ್ಞೆ ಅಲ್ವಾ. ತಕ್ಷಣ ಅರ್ಜುನ ತನ್ನ ಒರೆಯ ಕತ್ತಿಗೆ ಕೈ ಹಾಕ್ತಾನೆ. ಕೃಷ್ಣನಿಗೆ ಗೊತ್ತಾಗುತ್ತೆ, ತಡೀತಾರೆ. ಏನು ಮಾಡ್ತಾ ಇದ್ದೀಯ ಕೃಷ್ಣ, ನಿಮಗೆ ಗೊತ್ತಲ್ಲ, ಪ್ರತಿಜ್ಞೆ ಇದೆ ಅಂದ ಮಾತ್ರಕ್ಕೆ ಅಣ್ಣನನ್ನು ಸಾಯಿಸ್ತೀನಿ ಅಂತ ಹೇಳ್ತಾ ಇದೆಯಲ್ಲ, ಮತ್ತೇನು ಮಾಡಲಿ ಕೃಷ್ಣ ಅಂತ. ಆಗ ಕೃಷ್ಣ ಒಂದು ಧರ್ಮ ಸೂಕ್ಷ್ಮದ ಚಿಂತನೆಯನ್ನು ಹೇಳ್ತಾರೆ. ನಮಗಿಂತ ಹಿರಿಯರು, ನಮಗಿಂತ ದೊಡ್ಡವರು, ಅವರನ್ನು ನಾವು ಸಾಯಿಸಬೇಕು ಅಂತ ಅನಿಸಿದರೆ ಸಾಯಿಸಲೇಬೇಕು ಅಂತೇನಿಲ್ಲ. ಏನು ಮಾಡ್ಬೋದು, ಏಕವಚನದಲ್ಲಿ ನಿಂದಿಸಿದರೆ ಸಾಕು ಅಂತ. ಅಕ್ಕಮಹಾದೇವಿ ಹೇಳ್ತಾರೆ, ಒಲಿದವರ ಕೋಲುಬೆಡೆ ಮಸದ ಕೂರಲಗೇಕೆ. ಸರಿ, ಅರ್ಜುನ ಅಣ್ಣನನ್ನು ನಿಂದಿಸ್ತಾರೆ. ನಂತರ ಅವರಿಬ್ಬರ ನಡುವೆ ಮಾತುಕತೆ ಮುಂದುವರಿಯುತ್ತೆ. ಆದರೆ ಮತ್ತೆ ಅರ್ಜುನ ತನ್ನ ಒರೆಯ ಕತ್ತಿಗೆ ಕೈ ಹಾಕ್ತಾರೆ. ಈಗ ಯಾರ ಮೇಲೆ ಪ್ರಯೋಗ ಅಂತ ಅರ್ಜುನ ಹೇಳ್ತಾನೆ, ದೇವರಂತ ನನ್ನ ಅಣ್ಣನನ್ನು ನಾನು ಸಾಯಿಸಬೇಕು ಅಂತ ನಿರ್ಧಾರ ಮಾಡಿದ್ನಲ್ಲ, ಈಗ ಆ ಪ್ರಯೋಗ ನನ್ನ ಕುತ್ತಿಗೆ ಮೇಲೆ ಅಂತ. ಇದಕ್ಕೂ ಒಂದು ಧರ್ಮ ಸೂಕ್ಷ್ಮತೆ ಇದೆ, ಹೇಳ್ತೀನಿ ಕೇಳು ಅಂತ ಹೇಳಿ, ನಿನ್ನನ್ನು ನೀನು ಸಾಯಿಸಿಕೊಳ್ಳಲೇಬೇಕು ಅಥವಾ ಕೊನೆಗಾಣಿಸಿಕೊಳ್ಳಲೇಬೇಕು ಅಂದರೆ ನೀನು ನಿಜವಾಗಲೂ ಕತ್ತಿಯನ್ನು ಜಳಪಿಸಬೇಕಾಗಿಲ್ಲ, ನೀನು ಹೊಗಳಿಕೆ ಕೋಸ ಅಂತ. ನಾನು ಅಂಥವನು, ನಾನು ಅರ್ಜುನ, ನಾನು ಕಿರೀಟಿ, ನಾನು ದೊಡ್ಡವನು ಅಂತ ಹೊಗಳಿಕೋ ಸಾಕು, ನೀನು ನಿನ್ನನ್ನು ಸಾಯಿಸಿಕೊಂಡ ಹಾಗೆ ಅಂತ. ತಾತ್ಪರ್ಯ ಎಷ್ಟೇ ಬಂಧುಗಳೇ, ನಮಗಿಂತ ಹಿರಿಯರನ್ನು, ನಮಗಿಂತ ದೊಡ್ಡವರನ್ನು ಕೊನೆಗಾಣಿಸಬೇಕು ಅಂತ ಆಸೆ ಆದರೆ ಅಥವಾ ಮನಸ್ಸಾದರೆ ಅವರನ್ನು ಕೊನೆಗಾಣಿಸಲೇಬೇಕು ಅಂತೇನಿಲ್ಲ. ಏಕವಚನದ ನಿಂದಿಸಿದರೆ ಸಾಕು ಅವರನ್ನು ಕೊನೆಗಾಣಿಸಿದ ಹಾಗೆ ನಮ್ಮನ್ನು ನಾವು ಕೊನೆಗಾಣಿಸಿಕೊಳ್ಳಬೇಕು ಅನ್ನೋದಾದರೆ ನನ್ನನ್ನು ನಾನು ಹೊಗಳಿಕೊಂಡರೆ ಸಾಕು ಅಂತ. ಹೊಗಳಿಯನ್ನು ಹೊನ್ನ ಶೂಲದಲ್ಲಿಕ್ಕಿತರಯ್ಯ ಅಂತ ಬಸವಣ್ಣನವರು ಹೇಳ್ತಾರೆ. ಬೈದವರು ನಮ್ಮ ಬಂಧುಗಳು, ಇದನ್ನು ಅವರೇ ಮಾತು. ಹಾಗಾಗಿ ನಾವಾಡುವ ಮಾತು ಹೀಗಿರಲಿ ಗೆಳೆಯ, ಮೃದುವಚನ ಮೂರ್ಲೋಕ ಮುಟ್ಟುವುದು ತಿಳಿಯ, ಮೌನ ಮೊಗ್ಗೆಯ ನೋಡೆದು ಮಾತರಳಿ ಬರಲಿ, 3 ದಿನಗಳ ಬಾಳು ಘಮಘಮಿಸುತ್ತಿರಲಿ. ಸೊಪ್ಪು ಮತ್ತು ಅಮಟೆಕಾಯಿ ಬೆಂದಿದೆ. ಈಗ ಮೊದಲು ಅಮಟೆಕಾಯಿನ ತೆಗೆದಿಟ್ಕೊಳ್ಳೋಣ. ಇದ್ರ ಜೊತೆಗೆ ರುಬ್ಬಕ್ಕೆ ಚೆನ್ನಾಗಾಗಲ್ಲ. ಈಗ ಬೆಂದಿರೋ ಸೊಪ್ಪು ಮತ್ತು ನೀರನ್ನು ಮಿಕ್ಸಿಗೆ ಹಾಕಿ ರುಬ್ಕೊಳ್ಳೋಣ. ಜೊತೆಗೆ ಬೆಂದಿರೋ ಅಮಟೆಕಾಯಿನ ಬಿಡಿಸ್ಬಿಟ್ಟು ಇದ್ರ ಜೊತೆಗೆ ಹಾಕಬೇಕು. ಬೇಯಿಸಿದ ನೀರನ್ನು ಮಸಾಲೆ ಜೊತೆ ಹಾಕ್ಕೊಂಡು ರುಬ್ಬಿದರೆ ನೈಸರ್ಗಿಕವಾಗಿ ಏನೇನು ಸಿಗಬೇಕೋ ಅದೆಲ್ಲ ಅಂಶಗಳು ಸಿಗ್ತವೆ. ಗಂಟಲು ತುರಿಕೆ ಆಗುತ್ತೆ ಅಂತ ನಿಮಗೇನಾದ್ರು ಅನಿಸಿದರೆ ಅದನ್ನು ನೀರನ್ನು ಸೋಸಿ ಬೇರೆ ನೀರಿನೊಂದಿಗೆ ರುಬ್ಕೋಬೇಕು.
ನೀವು ಮೊದಲು ಸೊಪ್ಪು ಬೇಯಿಸ್ಬೇಕಾದ್ರೆ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಬೇಯಿಸಿದ್ರೂ ಆಗುತ್ತೆ. ಆದರೆ ಇವಾಗ ಒಗ್ಗರಣೆ ಹಾಕಿದ್ರ ಮೇಲೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ಚೆನ್ನಾಗಿ ಸಣ್ಣ ಊರಿನಲ್ಲಿ ಕನಿಷ್ಠ ಪಕ್ಷ 8 ಇಂದ 10 ನಿಮಿಷ ಆದರೂ ಕುದಿಸಬೇಕು. ಆವಾಗ ಚೆನ್ನಾಗಾಗುತ್ತೆ. ಇಲ್ಲ ಅಂತಂದರೆ ನಿಮಗೆ ಗಂಟ್ಲು ಕಡಿತ ಬರ್ಬೋದು. ಹಾಂ, ಈಗ ಕೆಸುವಿನ ಸೊಪ್ಪಿನ ಹುಳಿ ಸೊಪ್ಪು ಸಿದ್ಧವಾಗಿದೆ. ಚರಕ ಸಂಹಿತೆಯಲ್ಲಿ ಆಚಾರ್ಯ ಚರಕರ ಮೇಲೆ ಒಂದು ಕಥೆ ಇದೆ. ಒಮ್ಮೆ ಆಚಾರ್ಯರು ಒಂದು ಮರದ ಕೆಳಗಡೆ ಕುತ್ಕೊಂಡು ಕೋರುಕ್ 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 ಅಂತ ಹೇಳ್ತಾ ಇದ್ರಂತೆ. ಕೋರುಕ್ ಅಂದರೆ ರೋಗರಹಿತವಾದ ಅಂತ. ಅದನ್ನು ಕೇಳಿಸ್ಕೊಂಡ ಒಂದು ಪಕ್ಷಿ, ಅಲ್ಲೇ ಮರದ ಮೇಲಿರೋ ಒಂದು ಪಕ್ಷಿ ಹೀಗೆ ಹೇಳುತ್ತಂತೆ, ಮಿತಬುಕ್ ಹಿತಬುಕ್ ರಿತಬುಕ್ ಆರುಕ್ ಅಂತ. ಅಂದರೆ ಹಿತವಾಗಿ ಮಿತವಾಗಿ ಕ್ರಮಕ್ಕೆ ಅನುಸಾರವಾಗಿ ಯಾರು ತಿಂತಾರೋ ಅವರು ರೋಗರಹಿತವಾಗಿ ಇರ್ತಾರೆ ಅಂತ. ಎಂದಿನಂತೆ ಎಲ್ಲರ ಋಣಗಳನ್ನು ನೆನಪಿಸಿಕೊಳ್ಳುತ್ತಾ ಪ್ರಕೃತಿ ಮತ್ತು ದೈವಗಳಿಗೆ ವಂದಿಸುತ್ತಾ ಹರ ಹರ ಮಹಾದೇವ ಕೃಷ್ಣಾರ್ಪಣಮಸ್ತು ಲೋಕ ಸಮಸ್ತ ಸುಖಿನೋ ತುಂಬಿ ವಚನದಲ್ಲಿ ನಾಮಾಮೃತ ತುಂಬಿ ನಯನದಲ್ಲಿ ನಿಮ್ಮ ಮೂರುತಿ ತುಂಬಿ ವಚನದಲ್ಲಿ ನಾಮಾಮೃತ ತುಂಬಾ ಚೆನ್ನಾಗಿದೆ. ವಾಟೆ ಹುಳಿ ಹಾಕ್ತಿರೋದು, ಜೀರಿಗೆ ಮೆಣಸಿನ ಪರಿಮಳ ತುಂಬ ಚೆನ್ನಾಗಿ ಬರ್ತಾ ಇದೆ. ನೀವು ಸಹ ನಾವು ಮಾಡಿದ ಪದಾರ್ಥವನ್ನು ನಿಮ್ಮ ಮನೆಯಲ್ಲಿ ಪ್ರಯತ್ನ ಮಾಡಿ. ನಿಮಗಿಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ. ಮನದಲ್ಲಿ ನಿಮ್ಮ ನೆನಪು ತುಂಬಿ, ಮನದಲ್ಲಿ ನಿಮ್ಮ ನೆನಪು ತುಂಬಿ, ಕಿವಿಯಲ್ಲಿ ನಿಮ್ಮ ಕೀರುತಿ ತುಂಬಿ, ಕಿವಿಯಲ್ಲಿ ನಿಮ್ಮ ಕೀರುತಿ ತುಂಬಿ, ವಚನದಲ್ಲಿ ನಾಮಾಮೃತ ತುಂಬಿ, ನಯನದಲ್ಲಿ ನಿಮ್ಮ ಮೂರುತಿ ತುಂಬಿ, ವಚನದಲ್ಲಿ ನಾಮಾಮೃತ ತುಂಬಿ.